ಮೈಸೂರು ಜಂಕ್ಷನ್ ಮಧ್ಯಾಹ್ನ 12 ಗಂಟೆ 45 ನಿಮಿಷ ಬಿಟ್ಟರೆ ಮಂಡ್ಯ, ಮದ್ದು, ರಾಮನಗರ, ಕೆಂಗೇರಿ, KSR ಬೆಂಗಳೂರು ಸಿಟಿ ಜಂಕ್ಷನ್, ಕೃಷ್ಣರಾಜಪುರ, ವೈಟ್ಫೀಲ್ಡ್, ಬಂಗಾರಪೇಟೆ ಜಂಕ್ಷನ್, ಕುಪ್ಪಂ, ತಿರುಪತ್ತೂರ್, ಸೇಲಂ ಜಂಕ್ಷನ್, ಈರೋಡ್ ಜಂಕ್ಷನ್, ತಿರುಪೂರ್, ಕೊಯಮತ್ತೂರು ಜಂಕ್ಷನ್, ಪಾಲಕ್ಕಾಡ್ ಜಂಕ್ಷನ್, ತ್ರಿಶೂರ್, ಆಳವ, ಎರ್ನಾಕುಲಂ ಜಂಕ್ಷನ್, ಆಳಪುಳ, ಹರಿಪದ್, ಕಾಯಕುಳಂ ಜಂಕ್ಷನ್, ಕೊಲ್ಲಂ ಜಂಕ್ಷನ್, ತಿರುವನಂತಪುರಂ ಎಷ್ಟು ಗಂಟೆ ಬರ್ತಾನಂದರೆ ಬೆಳಗಿನ ಜಾವ 9 ಗಂಟೆ 15 ನಿಮಿಷಕ್ಕೆ 961 ಕಿಲೋಮೀಟರ್ಗೆ ಮುಕ್ತಿಯಾಗ್ತಿದೆ ಫ್ರೆಂಡ್ಸ್. ಗಾಡಿ ನಂಬರ್ ಬಂದು 16-3-15 ತಿರುವನಂತಪುರಂ ನಾರ್ತ್ ಎಕ್ಸ್ಪ್ರೆಸ್ ಮೈಸೂರು ಜಂಕ್ಷನ್ ಮಧ್ಯಾಹ್ನ 12 ಗಂಟೆ 45 ನಿಮಿಷಕ್ಕೆ ಬಿಟ್ಟರೆ ತಿರುವನಂತಪುರಂ ನಾರ್ತ್ಗೆ ಬೆಳಗಿನ ಜಾವ 9 ಗಂಟೆ 15 ನಿಮಿಷಕ್ಕೆ ಸೇರುತ್ತಿದೆ ಫ್ರೆಂಡ್ಸ್. ಎಲ್ಲ ದಿನದಲ್ಲೂ ಗಾಡಿ ಆಪರೇಟ್ ಆಗ್ತಿದೆ ಫ್ರೆಂಡ್ಸ್. ಇದು ಮೈಸೂರು ಜಂಕ್ಷನ್ನಿಂದ ತಿರುವನಂತಪುರಂ ನಾರ್ತ್. ಟ್ರಾವೆಲ್ ಟೈಮ್ ಮಾಡೋದು 26-30 ಮಿನಿಟ್ಗೆ 24 ಆಲ್ಟ್ ಬರ್ತದೆ. ಡಿಸ್ಟೆನ್ಸ್ ಬಂದು 961 ಕಿಲೋಮೀಟರ್. ಆವ್ರೇಜ್ ಸ್ಪೀಡ್ 47 km/h, ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 110 km/h. ಟೈಪು ಮೇಲ್ ಎಕ್ಸ್ಪ್ರೆಸ್ಸು, ರ್ಯಾಕ್ ಝೋನಿ ಬಂದು ಸೌತರ್ನ್ ರೈಲ್ವೇಸು. ಕ್ಲೀನೆಸ್ ಗುಡ್ ಇದೆ, ಪಂಕ್ಚುಯಾಲಿಟಿ ಗುಡ್ ಇದೆ, ಫುಡ್ ಗುಡ್ ಇದೆ, ಟಿಕೆಟ್ ಅವೈಲೇಬಲ್ ಗುಡ್ ಇದೆ, ಕೋಚ್ ಆವ್ರೇಜ್ ಇದೆ, ರೈಲಿಂಗ್ ಫ್ಯಾನಿಂಗ್ ಗುಡ್ ಇದೆ, ಸೇಫ್ಟಿ ಗುಡ್ ಇದೆ. ರೆಗ್ಯುಲರ್ ರನ್ನಿಂಗ್ ಬುಧವಾರ ಜುಲೈ 5, 1995ಕ್ಕೆ ಗಾಡಿ ಲಾಂಚ್ ಮಾಡಿದ್ದಾರೆ. ಪ್ಯಾಂಟ್ರಿ ಕಾರ್ ಆನ್ ಬೋರ್ಡ್ ಕ್ಯಾಟ್ರಿನ್, ಈ ಕ್ಯಾಟ್ರಿನ್ LHP ರ್ಯಾಕ್ ಕೋಚ್ ಪೊಸಿಷನ್ ನಿಮ್ಗೆ ಹೇಳ್ತೀನಿ. LEOG 2 ಜನರಲ್ಲು, S10, S9, S8, S7, S6, S5, B2, B3, B4, B5, A1, S1, S2, S3, S4, B1 2 ಜನರಲ್ಲು, 1 SLR, 1 ಇಂಜಿನು. ರ್ಯಾಕ್ ಶೇರಿಂಗ್ ಗಾಡಿ ಇಲ್ಲ ಇದಕ್ಕೆ. ಲೋಕೋ ಬಂದು ಮೈಸೂರಿನಿಂದ ತಿರುವನಂತಪುರಂ ನಾರ್ತ್ಗೆ RPM WAP7, ED WAP7, KJM WAP7. 24 ಹಾಲ್ಟ್ ಬರ್ತದೆ. 170 ಕಿಲೋಮೀಟರ್ ಬರ್ತದೆ ಬಿಟ್ವೀನು ಮೈಸೂರು ಜಂಕ್ಷನಿಂದ ತಿರುವನಂತಪುರಂ ನಾರ್ತ್ ಕೊಚ್ಚವೇಲಿ. ಟಿಕೆಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ. ಮೈಸೂರು ಜಂಕ್ಷನಿಂದ ತಿರುವನಂತಪುರಂ ನಾರ್ತ್ಗೆ ಜನರಲ್ ಟಿಕೆಟ್ ಒಬ್ಬರಿಗೆ ಬಂದು 270 ರೂಪಾಯಿ, ಸ್ಲೀಪರಲ್ಲಿ ಬಂದು 475 ರೂಪಾಯಿ, AC ಬಂದು 1280 ರೂಪಾಯಿ, ಆ್ಯಂಡ್ AC ಬಂದು 1840 ರೂಪಾಯಿ. ಟೋಟಲ್ ಡಿಸ್ಟೆನ್ಸ್ ಬಂದು 961 ಕಿಲೋಮೀಟರ್. ಆವ್ರೇಜ್ ಸ್ಪೀಡ್ ಬಂದು 47 km/h, ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 110 km/h. ರಾಕ್ ಟೈಪ್ ಬಂದು LHP ಫ್ರೆಂಡ್ಸ್. ರೇಟ್ ಅಂದರೆ ಏನು? ಕಾಪಿರೇಟ್ ಅಂದರೆ ನನ್ನ ವಿಡಿಯೋ ನೀವು ಬೇರೆ ಚಾನಲ್ಗೆ ತೊಗೊಂಡೋಗ್ಬಿಟ್ಟು ಹಾಕೊಂಡ್ರೆ ಅದಕ್ಕೆ ನಾವು ಕಾಪಿರೇಟ್ ಅಂತೀವಿ. ಯಾರು ದಯವಿಟ್ಟು ನಮ್ಮ ವಿಡಿಯೋ ತೊಗೊಂಡೋಗ್ಬಿಟ್ಟು ನಿಮ್ಮ ಚಾನಲ್ ಹಾಕೊಳಕ್ಕೆ ಹೋಗ್ಬೇಡಿ. ನಾನು ನೋಡಿದ್ರೆ ಒಂದ್ಸಲಿ ನೋಡಿದ್ರೆ ಕಾಪಿರೇಟ್ ಸ್ಟ್ರೈಕ್ ಕೊಡ್ತೀನಿ, ಯೂಟ್ಯೂಬ್ ಅವ್ರಿಗೆ ಮೇಲ್ ಮಾಡ್ತೀನಿ. ಆ ಥರ ನನ್ನ ವಿಡಿಯೋ ತೊಗೊಂಡೋಗ್ಬಿಟ್ಟು ಬೇರೆ ಚಾನಲ್ಗೆ ಹಾಕ್ಕೊಂಡಿದ್ದಾರೆ, ಅದಕ್ಕೆ ನೀವು ಕಾಪಿರೇಟ್ ಸ್ಟ್ರೈಕ್ ಕೊಡಿ. ನೀವು ಲೈವ್ ಮಾಡೋಂಗಿರಲ್ಲ, 3 ತಿಂಗಳು ಏನೂ ಇರಲ್ಲ. ನಿಮ್ಮ ಚಾನಲ್ ಆದಷ್ಟು ಟರ್ನಿಮೆಂಟ್ ಮಾಡೋ ಸಾಧ್ಯತೆ ಇದೆ ಫ್ರೆಂಡ್. ಹುಷಾರಾಗಿ ಕೇರ್ಫುಲ್ಲಾಗಿರಿ. ಆಮೇಲೆ ಇನ್ನೊಂದು, ಇನ್ಸ್ಟಾಗ್ರಾಮಿಂದ ಕಾಪಿ ಮಾಡಿಕೊಂಡು ನೀವು ಯೂಟ್ಯೂಬ್ಗೆ ಹಾಕೊಳ್ಳೋಕೆ ಹೋಗಬೇಡಿ. ಇವಾಗ ಯೂಟ್ಯೂಬು ಪಾಲಿಸಿ ಎಲ್ಲ ಚೇಂಜ್ ಆಗಿದೆ. ಅದಕ್ಕೆ ನಾವು ವಿಡಿಯೋಗೆ ಏನು ಮಾಡಬೇಕಾದ್ರೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಹಾಕೊಂಡು ಆದಷ್ಟು ನಾವು ವಿಡಿಯೋಗಳೆಲ್ಲ ಫ್ರೆಂಡ್ಸ್ ಸರ್ಕಲ್ಗಳ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಏನಾರು ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿರಿ ಫ್ರೆಂಡ್ಸ್. ಇದೇ ಥರ ನೋಡ್ಕೊಂಡು ನಿಮಗೆ ಟ್ರೈನ್ ರೂಟ್ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. Read my lips, time to party. Read my